ಉಮಾಶ್ರೀ. ಎಸ್, ಉಮಾಶ್ರೀ MLC, ಮಾಜಿ ಸಚಿವೆ ಆಗಿದ್ದರು. ದೇವಾಂಗ ಕಮ್ಯುನಿಟಿಯವರು. ಉತ್ತರ ಕರ್ನಾಟಕದಲ್ಲಿ ತನ್ನದೇ ಆದಂಥ ಒಂದು ನೇಮ್ ಇದೆ. ಇಡೀ ಕರ್ನಾಟಕದಲ್ಲಿ ಉಮಾಶ್ರೀ ಯಾರು ಅಂತ ಗೊತ್ತು, ಉಮಾಶ್ರೀ ಅವರ ಇಮೇಜ್ ಏನಂತ ಗೊತ್ತು. ಒಬ್ಬ ಕಲಾವಿದೆಯಾಗಿ, ರಾಜಕಾರಣಿಯಾಗಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಹಿಂದೆ 2013ರಲ್ಲಿ ಸಚಿವೆ ಆಗಿದ್ದರು, ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಸಚಿವೆ ಆಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಒಮ್ಮೆ MLA ಆಗಿದ್ದರು, 2ನೇ ಬಾರಿ MLC ಆಗಿದ್ದಾರೆ. ಈಗ 2ನೇ ಬಾರಿ MLC ಅವರು. ಒಮ್ಮೆ MLA ಆಗಿದ್ದಾಗಲೂ ಕೂಡ ಮಂತ್ರಿ ಆಗಿದ್ದರು ಅವರು. ಸೊ ಈಗ ಮತ್ತೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರು. ಬಟ್ ಈಗ MLC ಆಗಿರೋದ್ರಿಂದ ಉಪ ಸಭಾಪತಿಯಾಗಿ ಅವರನ್ನು ನೇಮಕ ಮಾಡಲಾಗಿದೆ, ಉಪಸಭಾಪತಿಯಾಗಿ. ಬಟ್ ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ. ನನಗೆ ಅದು ಬೇಡ, ಉಪಸಭಾಪತಿ ಹುದ್ದೆ, ನನಗೆ ಸಚಿವ ಸ್ಥಾನವನ್ನು ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಉಮಾಶ್ರೀ ಅವರು. ಸಿದ್ದರಾಮಯ್ಯನವರು ಕೂಡ ಮೋಸ್ಟ್ಲಿ ಬ್ಯಾಟಿಂಗ್ ಮಾಡಿದ್ದಾರಂತೆ ಉಮಾಶ್ರೀ ಪರವಾಗಿ ಅನ್ನೋ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತರು ಉಮಾಶ್ರೀ ಅವರು. ಹಾಗೆ ನೋಡಿಕೊಂಡ್ರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕಿಯರಲ್ಲಿ, ಇನ್ಕ್ಲೂಡಿಂಗ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಅತ್ಯಂತ ಹಿರಿಯ ಕಾಂಗ್ರೆಸ್ ನಾಯಕಿ ಯಾರಪ್ಪ ಅಂದರೆ ಅದು ಉಮಾಶ್ರೀ ಅವರು. ಇರ್ತಕ್ಕಂಥ 10 ಜನ MLA ಮತ್ತು MLCಲಿ 10 ಜನ ಇದ್ದಾರೆ ಮಹಿಳೆಯರು ಕಾಂಗ್ರೆಸ್ನಲ್ಲಿ. ಎಲ್ಲರಿಗಿಂತ ಅತಿ ಹೆಚ್ಚು ಅನುಭವ ಮತ್ತು ಹಿರಿಯರು ಅಂದರೆ ಅದು ಉಮಾಶ್ರೀ ಅವರು. ಸೊ ಅವ್ರಿಗೊಂದು ಅವಕಾಶ ಕೊಡ್ಬೋದಾಗಿತ್ತು ಅನ್ನೋ ಒಂದು ಚರ್ಚೆ ಕೂಡ ಇದೆ. ಉತ್ತರ ಕರ್ನಾಟಕ ಭಾಗವನ್ನು ನೀವು ಕನ್ಸಿಡರ್ ಮಾಡಿದ್ರೆ ಸಮುದಾಯ ಬಂದು ಸಣ್ಣ ಸಮುದಾಯ, ಸೊ ಅವ್ರಿಗೊಂದು ಅವಕಾಶ ಕೊಡ್ಬೋದಾಗಿತ್ತು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿತ್ತು. ಬಟ್ ನೋ, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೊಡಲಿಲ್ಲ, ಉಮಾಶ್ರೀಗೂ ಕೊಡಲಿಲ್ಲ, ಇನ್ನೊಬ್ರಿಗೂ ಕೊಡಲಿಲ್ಲ, ಮತ್ತೊಬ್ರಿಗೂ ಕೊಡಲಿಲ್ಲ. ಆಕಾಂಕ್ಷಿಗಳು ಮಾತ್ರ ಆಗಿದ್ದಾರೆ ಅಷ್ಟೇ. ಬಟ್ ಯಾರಿಗೆ ಇದುವರೆಗೂ ಕೂಡ ಫೈನಲ್ ಆಗಲಿಲ್ಲ. ಉಮಾಶ್ರೀ ಕೂಡ ಕೇಳ್ತಾ ಇದ್ದಾರೆ. ಇವತ್ತು ರಿಯಾಕ್ಟ್ ಮಾಡಲಿಲ್ಲ, ಯಾವುದೇ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರೆ ಏನಂತ ಹೇಳ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೋ ಗೊತ್ತಿಲ್ಲ. ಹೀಗಾಗಿ ಇವರು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದಾರೆ.